ಭಗವಂತ ನನ್ನ ಮೇಲೆ ಅಂತಃಕರಣ ಹುಟ್ಟಲಿಲ್ಲ ತಂದೆ, ಹುಟ್ಟಲಿಲ್ಲ. 24 ವರ್ಷ ಅನುಷ್ಠಾನ ಮಾಡಿದರೆ ಕೂಡ ಬಂಜೆ ಎಂಬ ಶಬ್ದ ದೂರ ಆಗಲಿಲ್ಲ ತಂದೆ, ದೂರ ಆಗಲಿಲ್ಲ ನನ್ನಪ್ಪ. ಈ ಜನರ ಬಾಯಿಯಿಂದ ಗೊಡ್ಡಿ ಬಂಜಿ ಅನ್ನೋ ಶಬ್ದವನ್ನು ಕೇಳಿ ಬಂಜೆ ಎಂಬ ಶಬ್ದ ದೂರ ಆಗಲಿಲ್ಲ ತಂದೆ, ದೂರ ಆಗಲಿಲ್ಲ ನನ್ನಪ್ಪ. ಈ ಜನರ ಆಡಿದ ಮಾತು ಎದೆಯಲ್ಲಿ ಚುಚ್ಚಿ ಬೆನ್ನಿದ ಪಾರಾದಂಗಾಯ್ತು ತಂದೆ, ಪಾರಾದಂಗಾಯ್ತು. ಗಟ್ಟಿ ಪಂಜನ ಅನಿಸಿಕೊಂಡು ಈ ಭವದಲ್ಲಿ ಬಾಳುವುದೇ ಬೇಡ ತಂದೆ, ಬಾಳುವುದೇ ಬೇಡ ನನ್ನಪ್ಪ, ತಂದೆ ನನ್ನಪ್ಪ. ಪಂಜಿ ಎಂಬ ಪಟ್ಟಕ್ಕೆ ಬೆಲೆ ಇಲ್ಲ ತಂದೆ, ಬೆಲೆ ಇಲ್ಲದಂಗಾಗಿದೆ ನನ್ನಪ್ಪ. ಪಂಜಿ ಅನಿಸಿಕೊಂಡು ಭವದಲ್ಲಿ ಬಾಳುವುದೇ ಬೇಡ. ಉಳ್ಳವರು ಶಿವಾಲಯ ಶಿವಾಲಯ ಮಾಡುವರೆಯ ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲವೇ ಕಂಬ ಎನ್ನ ಸಿರರು ಹೊನ್ನ ಕಳಸವಯ್ಯ ಹರಿ ಪಂಜಿಯಾಗಿ ಭವದಲ್ಲಿ ಬಾಳುವುದು ಬೇಡವನ್ನಪ್ಪ. ಈ ನಿನ್ನ ಶಿವಲಿಂಗದ ಗದ್ದಿಗೆ ಮುಂದೆ ಅಗ್ನಿಕೊಂಡವನ್ನು ತಯಾರು ಮಾಡಿ ಅಗ್ನಿಕೊಂಡದಲ್ಲಿ ಹಾರಿಕೊಂಡು ಪ್ರಾಣವನ್ನು ಕೊಡಲಿಕ್ಕೆ ಸಿದ್ಧನಾಗುತ್ತಿದೆ ತಂದೆ. ಜೈ ಶಂಕರ. ಏನು ರೇಣುಕರಾಜ, ಇಷ್ಟ ಕಷ್ಟ ಮಾಡುತ್ತಾ ದುಃಖ ಪಡುತ್ತಾ ಈ ನನ್ನ ಶಿವನಿ ಗದ್ದಿ ಬಂದು ಅಗ್ನಿಗೊಂಡ ತಯಾರು ಮಾಡಿ ತೆರೆಯನ್ನು ಕೂಡ ಪ್ರಾಣ ಕೊಳ್ಳಕ್ಕೆ ಏಕೆ ಸಿದ್ಧನಾಗಿದೆ ರಾಜ? ಏನು ಮಾಡಲಿ ಭಗವಂತ, ನನಗೆ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ 5 ಮಂದಿ ಪಟ್ಟಣ ಸ್ತ್ರೀಯರಿದ್ದರೂ ಕೂಡ ನನಗೆ ಸಂತಾನ ಭಾಗ್ಯ ಇಲ್ಲ ನನ್ನಪ್ಪ. ಮಕ್ಕಳ ಭಾಗ್ಯ ಇಲ್ಲ ತಂದೆ, ಮಕ್ಕಳ ಭಾಗ್ಯ ಇಲ್ಲ. ಮಕ್ಕಳ ಸಲುವಾಗಿ 12, 24 ವರ್ಷ ಅನುಷ್ಠಾನ ಮಾಡಿದರೆ ಕೂಡ ನನ್ನಪ್ಪ ನಿನ್ನ ಮೇಲೆ ಅಂತಃಕರಣ ಹುಟ್ಟಲಿಲ್ಲ ತಂದೆ, ನನ್ನ ಮೇಲೆ ಕಣ್ಣು ತೆರೆದು ನೋಡಲಿಲ್ಲ ನನ್ನಪ್ಪ. ಈ ಜನರ ಬಾಯಿಯಿಂದ ಗೊಡ್ಡಿ ಬಂಜಿ ಅನಿಸಿಕೊಂಡು ಈ ಭಾವದಲ್ಲಿ ಬಾಳುವುದಕ್ಕಿಂತ ಮುಂಚಿತವಾಗಿ ತಮ್ಮ ಲಿಂಗದ ಮುಂದೆ ಅಗ್ನಿಕೊಂಡವನ್ನು ತಯಾರು ಮಾಡಿ ಅಗ್ನಿಕೊಂಡದಲ್ಲಿ ಹಾರಿಕೊಂಡು ಪ್ರಾಣ ಕೊಳ್ಳಿಕ್ಕೆ ಸಿದ್ಧನಾಗಿದೆ ತಂದೆ. ಜಯಶಂಕರ. ಏನು ರೇಣುಕರಾಜ, ಇದೇ ಕಾಲಕ್ಕೆ ಕೆಂಪಾತಿ ಕೆರೆಗೆ ಹೋಗಿ ಕಮಲದ ಹೂವು ಹರಿದು ತಂದು ನನ್ನ ಲಿಂಗಕ್ಕೆ ಪೂಜೆ ಮಾಡು. ಫಲಸಂತ ಜರಿದು ಬಂದಿತ ನಿಂಗುದು ಹೋಗು ರಾಜ. ಆಗಲಿ ಭಗವಂತ, ತಾವು ಹೇಳಿದಂತೆ
ಈಗಿಂದೀಗಲೇ ನಾನು ತಿಪ್ರಾವತಿ ಕೆರೆಗಾದರೂ ಹೋಗಿ ಹೂವ ಪತ್ರೆ ಪುಷ್ಪ ಶೀತಾಳ ನೀರವನ್ನು ತಂದು ತಮ್ಮ ಲಿಂಗ ಪೂಜಾದಿರು ಮಾಡುತ್ತೀನಿ ಭಗವಂತ. ನನಗೆ ಹೋಗಿ ಬರ್ಲಕ್ಕೆ ತಮ್ಮ ಅಮೃತ ಹಸ್ತವನ್ನು ನನ್ನ ಮಸ್ತಕ್ಕೆ ಮೇಲೆ ಇಡುವಂತನಾಗಿದೆ. ನನ್ನ ಹಸ್ತ ನನ್ನ ಮಸ್ತಕ್ಕೆ ಮೇಲೆ ಇಟ್ಟು ಆಶೀರ್ವಾದ ಮಾಡುತ್ತೇನೆ. ಹೋಗಿ ಮಾಡಿದ್ರೆ